ಎಲ್ರಿಗೂ ನಮಸ್ಕಾರ. ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟಾಕ್ಸಿಕ್ ತಂಡ ನಮ್ಮ ಪ್ರಮೋಷನ್ಸ್ ಮೊದಲನೇ ಹೆಜ್ಜೆ ತೊಗೊಳ್ತಾ ಇದ್ದೀವಿ ಬೆಂಗಳೂರಲ್ಲಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬೆಂಗಳೂರು. Good evening everyone. ಎಲ್ರಿಗೂ ನಮಸ್ಕಾರ. I've been waiting to say this. And now ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ವಣಕಂ. ಎಲ್ಲರಿಗೂ ವಣಕಂ. ಎಲ್ರಿಗೂ ನಮಸ್ಕಾರ. KGF ಚಾಪ್ಟರ್ 1 ಮತ್ತು 2 ಕನ್ನಡಿಗರ ಗತ್ತನ್ನು, ಕನ್ನಡಿಗರ ತಾಕತ್ತನ್ನು, ಕನ್ನಡಿಗರ ಛಲವನ್ನು ಎಲ್ಲವನ್ನ ದೇಶಕ್ಕೆ, ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಚಿತ್ರಗಳು. ಇದೀಗ ಟಾಕ್ಸಿಕ್ ಸಹ ದೊಡ್ಡ ಮಟ್ಟದಲ್ಲಿ ಒಬ್ಬ ಕನ್ನಡದ ಒಂದು ಪ್ರತಿಭೆ ಇಡೀ ದೇಶವನ್ನ, ವಿಶ್ವವನ್ನ ವ್ಯಾಪಿಸ್ಕೊಳ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಟಾಕ್ಸಿಕ್ನ ಸಿನಿಮಾದ ಟೀಸರ್ ಸಹ ದೊಡ್ಡ ಮಟ್ಟದಲ್ಲಿ ಲಾಂಚ್ ಆಯಿತು ಆಗಸ್ಟ್ 8ಕ್ಕೆ. ಈ ವೇಳೆ ರಾಕಿಂಗ್ ಸ್ಟಾರ್ ಯಶ್, ರುಕ್ಮಿಣಿ ವಸಂತ, ಹಾಗೆಯೇ ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತಾರಾ ಸುತಾರಿಯಾ, ಹಾಗೆಯೇ ಬಾಲಿವುಡ್ನ ಎಲ್ಲರೂ ಮತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಎಲ್ಲರೂ ಸಹ ಕನ್ನಡದಲ್ಲಿ ನಮಸ್ಕಾರ ಅಂತ ಹೇಳೋದು ತುಂಬ ಖುಷಿ ಕೊಟ್ಟಂಥ ವಿಚಾರ. ಕನ್ನಡಿಗರು ಅಂದರೆ ಕನ್ನಡ ಗೊತ್ತಿಲ್ಲದೆ ಇರೋರು ಕನ್ನಡ ಮಾತಾಡೋರು ಎಷ್ಟು ಖುಷಿ ಪಡ್ತಾರೆ, ಅದೇ ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಆದರೆ ನಮ್ಮ ಸಹೋದರ ರಾಜ್ಯ ತಮಿಳುನಾಡಿನ ಲೇಡಿ ಸೂಪರ್ ಸ್ಟಾರ್ ನಯನತಾರ ವಣಕ್ಕಂ ಅಂತ ಹೇಳ್ತಾರೆ. ಆದರೆ ಅವ್ರ ಬಾಯಲ್ಲೂ ಕನ್ನಡ ಪದ ಬಂದಿದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಒಬ್ಬ ಕನ್ನಡಿಗನಾಗಿ ಕನ್ನಡ ಭಾಷೆನ, ಕನ್ನಡ ನೆಲ ಜಲ ಎಲ್ಲವನ್ನು ಇಷ್ಟಪಡ್ತಕ್ಕಂಥ ನಾನು ಅವ್ರ ಬಾಯಿಂದಲೂ ಸಹ ನಮಸ್ಕಾರ ಅನ್ನೋ ಪದನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇದು ನನ್ನ ಅಭಿಪ್ರಾಯ. ನಮ್ಮ ವಿಶ್ವಭಾರತಿಯ ಈ ವಿಡಿಯೋ, ಈ ಕಾನ್ಸೆಪ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಾಳೆ ಅಂದರೆ ಅಡ್ವಾನ್ಸ್ ಆಗಿ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಭುವನೇಶ್ವರಿ, ಜೈ ಹಿಂದ್. But I believe in one thing. Now it is no more Kannada, Tamil, Telugu. This is an Indian film. This is the right example to see talented people from their respective industry. They are doing really great. This movie is not Yash's film. This is an Indian film. This film has happened because all these lovely, talented, successful people have kept their egos aside, kept other things aside, and they've just come with one cause: to put Indian film on a global platform.